ನಾವು ಕೇಂದ್ರ ಸರ್ಕಾರದ ವಿರುದ್ಧ ಸರ್ ಏನು ನೀಟುದು ಏನು ಜಂತರ್ ಮಂತರಲ್ಲಿ ವಿದ್ಯಾರ್ಥಿಗಳ ಮೇಲೆ ಅಲ್ಲ ಇದು ಹೀನ ಕೃತ್ಯ ಸರ್. ಏನು ರಕ್ತಾರಿಯ ಮಟ್ಟಿಗೆ ನಮ್ಮ ವಿದ್ಯಾರ್ಥಿಗಳನ್ನ ಏನು ಕ್ರೂರವಾಗಿ ನಡೆಸ್ಕೊಂಡು ಸರ್, ಅದು ಇತಿಹಾಸದಲ್ಲಿ ಒಂದು ನಮ್ಮ ಕಪ್ಪು ಚುಕ್ಕಿಯಾಗಿ ಉಳ್ಕೊಂಡ್ಬಿಡ್ತು ಸರ್. ಇದು ನಮಗೆ ಈ ದಿನ ಈ ವಿರುದ್ಧವಾಗಿ ಸರ್ ನಾವು ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಏನಿವತ್ತು ನಮ್ಮ ಕೇಂದ್ರ ಸರ್ಕಾರದ ಸಚಿವರಿದ್ದಾರೆ ಅವರ ರಾಜೀನಾಮೆಗೆ ನಾವು ಕೇಳಕ್ಕೆ ಅಂತ ಎಲ್ಲ ಒತ್ತಾಯಪೂರ್ವಕ ಒತ್ತಾಯ ಮಾಡ್ತಿದ್ದೀವಿ. ಹಾಗೆ ಸರ್ ಏನೀಗ ಸರ್ ದಾರುಣವಾಗಿ RSS ಗುಂಡಾಗಳು ಏನಿವತ್ತು ಅವರ ಯೂನಿಫಾರ್ಮಲ್ಲಿ ನಮ್ಮ ಪೊಲೀಸು ಹಾಗೂ ಆರ್ಮಿ ಡ್ರೆಸ್ಸಲ್ಲಿ ಬಂದು ಸರ್ ಒಂದು ದೇಶಕ್ಕೆ ಒಂದು ಕೆಟ್ಟ ಸುತ್ತ ಯೂನಿಫಾರ್ಮ್ ಹಾಕ್ಕೊಂಡು ನೇಮ್ ಪ್ಲೇಟ್ ಇಲ್ಲ ಸರ್. ಅವ್ರಿಗೆ ಏನು ವಿದ್ಯಾರ್ಥಿಗಳ ಹೇಗೆ ನಡ್ಸ್ಕೋಬೇಕು ಅಂತ ಗೊತ್ತಾಗ್ತಾರೆ ಸರ್. ಹೆಣ್ಮಕ್ಳ ಮೇಲೆ ಹೀನಕೃತವಾಗಿ ಮೊಳೆ ಹಾಕ್ಕೊಂಡು ಕಡ್ಡೀಲಿ ಚುಚ್ಚು ಹೊಡಿತಾ ಇದ್ದಾರೆ ಸರ್, ರಕ್ತ ಬರೆಸಿದ್ದಾರೆ. ಯಾಕಂದರೆ ವಿದ್ಯಾರ್ಥಿಗಳು ನಮ್ಮ ಭವಿಷ್ಯ. ಆಮೇಲೆ ನಮ್ಮ ಕೇಂದ್ರ ಸರ್ಕಾರದವರು ಸಂವಿಧಾನ ಹತ್ತಿಕ್ಕಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ನಾವು ನಮ್ಮ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರನ್ನ ನಾವು ರಾಜೀನಾಮೆಯನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಈ ಮುಖಾಂತರ ನಾವು ಹೇಳ್ತಾ ಇರೋದು ಕೇಂದ್ರ ಸರ್ಕಾರ ಇದಕ್ಕೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡ್ತಾ ಇರೋಂಥ ಈ ಕೇಂದ್ರ ಸರ್ಕಾರ ಒತ್ತಾಯಕವಾಗಿ ನಾವು ಅವ್ರನ್ನ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಬೇಕು